ಲವಲ್ಲಿ ಬಿದ್ರ ಬಿಗ್ ಬಾಸ್ ಸ್ಪರ್ಧಿ ರೀಲ್ಸ್ ಮಾಡಿ ತಮ್ಮ ಪ್ರೇಮ ನಿವೇದನೆಯನ್ನ ಹೇಳ್ಕೊಂಡ್ರ. ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆಕ್ಟಿವ್, ಸೀರಿಯಲ್ ಮೂಲಕ ಜನಪ್ರಿಯತೆಯನ್ನ ಪಡೆದಂತಹ ನಟಿ ಇವರು. ಬಿಗ್ ಬಾಸ್ ನಲ್ಲೂ ಸಖತ್ ಆಕ್ಟಿವ್ ಇದ್ದಂತಹ ನಟಿ. ಹಾಗಾದ್ರೆ ಆ ಸುಂದರಿ ಯಾರು ಅಂತೀರಾ? ಹೇಳ್ತೀವಿ ನೋಡಿ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ. ಯಸ್, ಯಾರು ಆ ಬಿಗ್ ಬಾಸ್ ಸುಂದರಿ? ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆಕ್ಟಿವ್ ಇರುವಂತಹ ಸುಂದರಿ ಈಕೆ ರೀಲ್ಸ್ ಮಾಡಿ ತಮ್ಮ ಪ್ರೇಮ ನಿವೇದನೆಯನ್ನ ಹೇಳ್ಕೊಂಡಿದ್ದಾರೆ. ಸೀರಿಯಲ್ನ ಮೂಲಕ ಜನಪ್ರಿಯವಾಗಿರುವಂತಹ ನಟಿ, ಬಿಗ್ ಬಾಸ್ ನಲ್ಲೂ ಸಖತ್ ಆಕ್ಟಿವ್ ಆಗಿದ್ದಂತಹ ನಟಿ. ಈ ನಟಿಗೆ ರೀಲ್ಸೇ ಬೇಕಾಗಿತ್ತ ಅಂತ ಪ್ರೇಮ ನಿವೇದನೆಯನ್ನ ತೋಡಿಕೊಳ್ಳೋದಕ್ಕೆ. ಸೊ ಯಾರು ಆ ನಟಿ ಅನ್ನೋದನ್ನ ಫ್ರೀಡಮ್ ಟಿವಿ ಹೇಳ್ತಾ ಇದೆ. ಪುಣ್ಯ ಮಾಡಿರ್ಬೇಕು ನನ್ನಂತ ಹುಡುಗಿಯನ್ನ ಪಡೆಯಲು ಅಂತ ಹೇಳಿರುವಂತಹ ಬೆಂಕಿ ತನಿಷಾ ಕುಪ್ಪುಂಡ ಲವ್ ನಲ್ಲಿ ಬಿದ್ರ. ಹಾಗಾದ್ರೆ ನಾನು ನಿನ್ನ ಪ್ರೀತಿ ಮಾಡ್ತೀನಿ ಹಾಡಿಗೆ ತನಿಷಾ ಮಸ್ತ್ ಸ್ಟೆಪ್. ಡಾನ್ಸ್ ಮಾಡಿ ನಾಚಿ ನೀರಾಗಿರುವಂತಹ ತನಿಷಾ ಲವ್ ಅಲ್ಲಿ ಬಿದ್ದಿರೋದು ಪಕ್ಕ ಅಂತ ಹೇಳಿರುವಂತಹ ಫ್ಯಾನ್ಸ್. ಆದ್ರೆ ತನಿಷಾ ಈ ರೀಲ್ ನನ್ನನ್ನು ಪ್ರೀತಿ ಮಾಡೋರಿಗೆ ಅಂತ ಹೇಳ್ಕೊಂಡಿದ್ದಾರೆ. ಇದು ಯಾಕೋ ಡೌಟ್ ಹೊಡಿತಿದೆಯಲ್ಲ. ತನಿಷಾ ಅವರು, ಬೆಂಕಿ ತನಿಷಾ ಅವರು ಯಾರಿಗ್ ತಾನೇ ಗೊತ್ತಿಲ್ಲ ಅಂತ ಹೇಳಿ ಬಿಗ್ ಬಾಸ್ ನೋಡಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಬೆಂಕಿ ತನಿಷಾ ಗೊತ್ತೇ ಇರುತ್ತೆ. ಮುದ್ದಾಗಿ ಓಡಾಡ್ಕೊಂಡಿರ್ತಿದ್ರು ಬಿಗ್ ಬಾಸ್ ಮನೆಯಲ್ಲಿ. ಹಾಗೆ ತನಿಷಾ ಜೊತೆಗೆ ತಳುಕಿ ಹಾಕಿಕೊಂಡಿರುವ ಹೆಸರು ವರ್ತೂರ್ ಸಂತೋಷ್ ಅವ್ರದ್ದಾಗಿತ್ತು. ವರ್ತೂರ್ ಸಂತೋಷ್ ಅವರ ಜೊತೆ ಲವ್ ಅಲ್ಲಿದ್ದಾರೆ ಅಂತ ಹೇಳ್ತಾ ಇದ್ರು. ಆದರೆ ಅದಲ್ಲ, ವರ್ತೂರ್ ಸಂತೋಷ್ಗೆ ಮದುವೆ ಆಗಿದೆ ಅನ್ನುವಂತಹ ವಿಚಾರಗಳು ಗೊತ್ತಾಯ್ತು. ಬೆಂಕಿ ತನಿಷಾ ಅವರು ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಯಾರು ಏನೇ ಅನ್ಕೊಂಡ್ರು ನಾನು ಹೆಂಗಿರ್ಬೇಕು ಹಂಗಿರ್ಬೇಕು ಗುರು, ನಂಗೆ ಗೊತ್ತು ಅಂತ ಹೇಳಿ ಆರಾಮಾಗಿ ಬಿಗ್ ಬಾಸ್ ನಲ್ಲಿ ಓಡಾಡ್ಕೊಂಡಿದ್ರು. ಆದ್ರೆ ಇತ್ತೀಚೆಗೆ ಸ್ವಲ್ಪ ಸುದ್ದಿಯಲ್ಲಿ ಕಮ್ಮಿ ಇದ್ದಂತಹ ತನಿಷಾ ಅವರು ತನ್ನ ಒಂದು ಡ್ಯಾನ್ಸ್ ನ ಮೂಲಕ ಮತ್ತೆ ಪಡ್ಡೆ ಹುಡುಗರ ಮನಸ್ಸನ್ನ ಗೆದ್ದಿದ್ದಾರೆ. ಎಸ್, ತನಿಷಾ ಅಂತಂದ್ರೆ ಪಡ್ಡೆ ಹುಡುಗರಿಗೆ ಬಹಳ ಪ್ರೀತಿ. ಹಾಗೆ ಅವರು ಮಾತನಾಡುವಂತಹ ಮಾತುಗಳಿಗೂ ಕೂಡ ಎಲ್ಲರೂ ಕೂಡ ಖುಷಿ ಪಡ್ತಾರೆ. ಅವರ ರೀಲ್ಸ್ ಅನ್ನ ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ. ಹಾಗೆ ಅವರ ಜೊತೆ ಮಾತನಾಡೋಕೆ ಹಂಬಲದಲ್ಲಿ ಇರ್ತಾರೆ. ತನಿಷಾ ಅವರ ಮೈಮಾಟವನ್ನ ಮರೆತು ಹೋದವರೇ ಇಲ್ಲ. ಸೊ ಈಗ ತನಿಷಾ ಅವರು ತನ್ನ ಪ್ರೇಮ ನಿವೇದನೆಯನ್ನ ತೋಡ್ಕೊಂಡಿದ್ದಾರೆ. ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳುವಂತಹ ಹಾಡಿಗೆ ತನಿಷಾ ಅವರು ಸಖತ್ತಾಗಿ ಸ್ಟೆಪ್ ಅನ್ನ ಹಾಕಿದ್ದಾರೆ. ತನಿಷಾ ಕುಪ್ಪುಂಡ ಲವ್ ನಲ್ಲಿ ಬಿದ್ರ ಹಾಗಾದ್ರೆ ಅನ್ನೋದು ಈಗ ಸುದ್ದಿಯಲ್ಲಿರುವಂತಹ ವಿಚಾರ. ಪುಣ್ಯ ಮಾಡಿರ್ಬೇಕು ನನ್ನಂತ ಹುಡುಗಿಯನ್ನ ಪಡೆಯೋದಕ್ಕೆ ಅಂತ ಹೇಳಿ ತನಿಷಾ ಕುಪ್ಪುಂಡ ಅವರು ಹೇಳ್ಕೊಂಡಿದ್ದಾರೆ. ಸೊ ಆಗಿರ್ಬೇಕು, ಲೈಟ್ ಆಗಿಲ್ಲವು. ಸೊ ಇವತ್ತಲ್ಲ ನಾಳೆ ಹೊರಗಡೆ ಬರುತ್ತೆ, ಮದುವೆ ಆಗ್ತಾರೆ. ಆಗ ಎಲ್ಲರಿಗೂ ಗೊತ್ತಾಗುತ್ತೆ ಯಾರ ಆ ಹುಡುಗ, ಯಾರ ಆ ಅದೃಷ್ಟವಂತ ಅಂತ ಹೇಳಿ. ಸೊ ಕಾದು ನೋಡ್ಬೇಕಾಗಿದೆ. ಇವತ್ತು ತನಿಷಾ ಕುಪ್ಪುಂಡ ಅವರು ನನ್ನ ಪ್ರೀತಿ ಮಾಡೋರು ತುಂಬಾ ಪುಣ್ಯ ಮಾಡಿರ್ತಾರೆ ಅನ್ನುವಂತಹ ಹಾಡಿಗೆ ಸ್ಟೆಪ್ ಅನ್ನ ಹಾಕಿದ್ದಾರೆ. ಲಾಸ್ಟ್ ಅಲ್ಲಿ ವುಮೆನ್ಸ್ ಡೇ ವಿಶಸ್ ಕೂಡ ಹಾಕಿದ್ದಾರೆ. ಆದರೆ ಇದು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಅವರಿಗೆ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಎಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ. ಇರ್ಲಿ ಬಿಡ್ರಿ, ಯಾಕೆ ನಿಮಗೆ ಟೆನ್ಷನ್ನು? ಬೆಂಕಿ ತನಿಷಾ ಅವರಿಗೆ ಮದುವೆ ಆಗ್ಲಿ ಅಥವಾ ಪ್ರೀತಿಯಲ್ಲಿ ಬೀಳಲಿ, ಅವ್ರು ಆರಾಮಾಗಿ ಇರ್ಲಿ ಬಿಡಿ. ಪಡ್ಡೆ ಹುಡುಗರಿಗೆ ತನಿಷಾ ಕೈ ತಪ್ಪು ಹೋಗ್ಬಿಟ್ಲಾ ಅಥವಾ ಕ್ರಶ್ ಆಗಿರುವಂತಹ ತನಿಷಾ ಮದುವೆ ಆಗ್ತಾ ಇದ್ದಾರಾ ಅಥವಾ ಲವ್ ಅಲ್ಲಿ ಇದ್ದಾರಾ ಅಂತ ಹೇಳಿದ ಕೂಡಲೇ ಲೈಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ.